ಇದರ ಜೊತೆಗೆ ಸುದೀಪ್ ಅವರ ನಿವಾಸದಲ್ಲೂ ಕೂಡ ಐಟಿ ದಾಳಿ ಆಗಿತ್ತಲ್ಲ, ಈ ಐಟಿ ದಾಳಿ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಜಾನೆ 5ಕ್ಕೆ ಪರಿಶೀಲನೆಯನ್ನ ಮುಗಿಸಿ ಆಫೀಸರ್ಸ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುಖಾಂತರವಾಗಿ ಸುಮಾರು 45 ಗಂಟೆಗಳ ಬಳಿಕ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಪೂರ್ಣ ಆಗಿದೆ. ನಿವಾಸದಿಂದ ಜಪ್ತಿಯಾದಂತಹ ದಾಖಲೆಗಳನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಚಿನ್ನಾಭರಣ ಜೊತೆಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಇದೆ. ಸುದೀಪ್ ಕುಟುಂಬದ ಆಸ್ತಿ ಪತ್ರಗಳ ಸಂಪೂರ್ಣವಾದಂತಹ ಪರಿಶೀಲನೆಯನ್ನು ನಡೆಸಿದ್ದಾರೆ. ಐಟಿ ದಾಳಿ ಮುಕ್ತಾಯವಾದ ಬಳಿಕ ಅಧಿಕಾರಿಗಳಿಗೆ ಧನ್ಯವಾದವನ್ನು ತಿಳಿಸಿದ್ರು. ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಹೇಳಿ ಮನೆಯಿಂದ ಹೊರ ನಡೆದಿದ್ದಾರೆ ಕಿಚ್ಚ ಸುದೀಪ್ ಅವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 40 ಗಂಟೆಗಳ ಕಾಲ ಹೊರಬರದೆ ಮನೆಯಲ್ಲೇ ಇದ್ರು ನಟ ಸುದೀಪ್ ಅವರು. ಇದೀಗ ಹೊರ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುನಿಲ್, ಬಹುಶಃ ಸುದೀಪ್ ಅವರ ಮನೆಯಲ್ಲಿ ಒಂದ್ ರೀತಿ ಅಧಿಕಾರಿಗಳು ಕೂಡ ಇಲ್ಲ, ಜೊತೆಗಿದ್ದಂತ ಸಿಬ್ಬಂದಿನೂ ಕೂಡ ಸ್ವಲ್ಪ ನಿನ್ನೆಯಿಂದ ಎಲ್ಲ ಕಾರ್ಯನಿರ್ವಹಿಸಿ ಸುಸ್ತಾಗಿದ್ದಾರೆ ಅನ್ಸುತ್ತೆ. ಬಟ್ ಸುದೀಪ್ ಅವರು ಎಂದಿನಂತೆ ತಮ್ಮ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತ ಆಕ್ಟಿವಿಟೀಸ್ ಅಲ್ಲಿ ಮುಂದುವರೆಯೋದಕ್ಕೆ ಇಷ್ಟಪಟ್ಟು ಹೊರಟೋಗಿದ್ದಾರೆ. ಏನ್ ಕತೆ ಸುನಿಲ್? ಖಂಡಿತ ಮಾಲ್ತೇಶ್, ಸತತವಾಗಿ ಸುದೀಪ್ ಅವರ ನಿವಾಸದಲ್ಲಿ 45 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಇವತ್ತಿನ ಬೆಳಗಿನ ಜಾವ 5:15 ಸುಮಾರಿಗೆ ಐಟಿ ಅಧಿಕಾರಿಗಳು ಎಲ್ಲ ರೀತಿಯಾದ ಪರಿಶೀಲನೆ ನಡೆಸಿ ಮತ್ತೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳ ಜಪ್ತಿ ಮಾಡ್ಕೊಂಡಿದ್ರು. ದಾಖಲೆಗಳಾಗಬಹುದು, ಮನೆಯಲ್ಲಿ ಸಿಕ್ಕಿರುವಂತಹ ಕೆಲ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳು, ಚಿನ್ನಾಭರಣವನ್ನು ಜಪ್ತಿ ಮಾಡಿದರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಎಲ್ಲ ಒಂದು ವಸ್ತುಗಳ ಜೊತೆ ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಐಟಿ ಅಧಿಕಾರಿಗಳು ತೆರಳಿದ ಆ ಒಂದು 10 ನಿಮಿಷದಲ್ಲಿ ಸುದೀಪ್ ಅವರು ಕೂಡ ಮನೆಯಿಂದ ಹೋಗಿದ್ದಾರೆ. ಏನು ಅವರ ಒಂದು ಬಿಗ್ ಬಾಸ್ ಶೂಟಿಂಗ್ ಚಿತ್ರೀಕರಣಕ್ಕೆ ಸುದೀಪ್ ಅವ್ರ ಮನೆಯಿಂದ ಹೊರಗೆ ಹೋಗಿರೋದಿಲ್ಲ, ಒಂದ್ ಕಡೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಒಂದು ಕಡೆ ಮಾಹಿತಿ ಕೇಳಿ ಬಂದರೆ ಈಗಾಗಲೇ ಐಟಿ ಅಧಿಕಾರಿಗಳು ಸತತವಾಗಿ 45 ಗಂಟೆಗಳ ಕಾಲ ಸುದೀಪ್ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯಾದ ಪರಿಶೀಲನೆ ನಡೆಸಿ ಮತ್ತೆ ಸುದೀಪ್ ಅವರಿಂದ ಹೇಳಿಕೆ ಮತ್ತೆ ಸ್ಪಷ್ಟನೆ ಕೂಡ ಪಡೆದಿರುವಂಥದ್ದು. ಆ ಐಟಿ ಅಧಿಕಾರಿಗಳು ಹೋಗುವಂತ ವೇಳೆಯಲ್ಲಿ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಸುದೀಪ್ ಅವರು ಸ್ಪಷ್ಟನೆ ನೀಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ಕಚೇರಿಗೆ ಹೋಗಿ ಸಂಬಂಧಪಟ್ಟಂತ ಮತ್ತೆ ಮಾಹಿತಿಗಳನ್ನ ಕಲೆ ಹಾಕಿ ನಿಮಗೆ ಮತ್ತೆ ನೋಟಿಸ್ ನೀಡ್ತೀವಿ, ಆ ಒಂದು ಸಂದರ್ಭದಲ್ಲಿ ನೀವು ಐಟಿ ಅಧಿಕಾರಿಗಳ ಕಚೇರಿಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ರೆ, ಆ ಹಿನ್ನೆಲೆಯಲ್ಲಿ ಸುದೀಪ್ ಅವರು ಕೂಡ ಆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಮಾತುಗಳನ್ನ ಐಟಿ ಅಧಿಕಾರಿಗಳಿಗೆ ಹೇಳಿ ಅವರ ಒಂದು ಕೆಲಸಕ್ಕೆ ತೆರಳಿರುವಂಥದ್ದು. ಸತತವಾಗಿ 45 ಗಂಟೆಗಳ ಕಾಲ ಸುದೀಪ್ ಅವರ ಮೇಲೆ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ನಡೆಸಿರುವಂತಹ ಐಟಿ ಅಧಿಕಾರಿಗಳು ಎಲ್ಲಾ ದಾಖಲೆಗಳ ಒಂದು ಸ್ಪಷ್ಟನೆ ಸುದೀಪ್ ಮತ್ತೆ ಅವರ ಕುಟುಂಬಸ್ಥರಿಂದ ಹೇಳಿಕೆ ಪಡೆದು ಆ ಎಲ್ಲಾ ದಾಖಲಾತಿಗಳ ಒಂದಿಗೆ ಇವತ್ತು ಬೆಳಗ್ಗೆ 5:15 ಸುಮಾರಿಗೆ ಇಲ್ಲಿಂದ ಸುದೀಪ್ ಅವರ ನಿವಾಸದಿಂದ ಹೊರಟೋಗಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುನಿಲ್.